ಪಾಪ ಮದುವೆ ಗಡಿ ಬಿಟ್ಟಿಲಿ ಮರ್ತ್ಬಿಟ್ಟವ್ರೋ ಏನೋ. ಈಗ ಈ 5 ಲಕ್ಷ ಹೊಂದ್ಸೋಕೆ ನಾನು ಸತ್ತು ಬದುಕಿವ್ನಿ. ಇನ್ನೊಂದು 5 ಲಕ್ಷ ಎಲ್ಲಿಂದ ತರೋಮ್ಮ? ನಾನು ಎಲ್ಲಿಗೆ ಹೋಗಮ್ಮ? ಇಲ್ಲಿದ್ಕೊಂಡು ಏನು ಮಾಡ್ತಿದ್ಯಾ ಮಾವ? ಅಯ್ಯೋ, ಕಣ್ಣೆಲ್ಲ ಯಾಕೆ ಕೆಂಪಾಗಿದೆ? ಏನಿಲ್ಲ ಪಾರು, ಮದುವೆ ಸಂದಾಗ ಆಗಬೇಕು, ನನ್ನ ತಂಗಿ ಸಂದಾಗಿರ್ಬೇಕು ಅಂತ ಜಾಗ್ರತೆ ಬೇಡ್ಕತ್ತಿದ್ದೆ ಆಟೆಯ. ಮಾವ, ಎಲ್ಲ ಒಳ್ಳೇದೇ ಆಗುತ್ತೆ. ಸುಮ್ಮನೆ ಓವರ್ ಥಿಂಕ್ ಮಾಡ್ತೀಯಪ್ಪ ನೀನು. ಬಾ, ಟೈಮ್ ಆಯ್ತು, ಹೊರಡೋಣ. ಸರಿ ಪಾರು, ಹೋಗೋಣ. ಗುರುವೆ, ಹೊಸಿ ಸೇಸ್ಟ್ ನೋಡು. ಅದು ಶೇಸ್ಟ್ ಅಲ್ಲ, ಟೆಸ್ಟು. ಕರೆಕ್ಟಾಗಿ ಹೇಳು. ಸೇಷ್ಟು ಅಲ್ಲ, ಟೆಸ್ಟು ಅಲ್ಲ, ಟೇಸ್ಟು. ನೀನು ಬುಕ್ ಇಟ್ಕೊಂಡು ಓದ್ತಾ ಇದ್ಯಾ ಅಥವಾ ಗಮನ ಪೂರ್ತಿ ಇಲ್ಲಿದ್ಯಾ? ಅದು ಓದಿ ಸಾಕಾಗಿತ್ತಕ್ಕ. ಅದಕ್ಕೆ ನಿಮ್ ಜೊತೆ ಸ್ವಲ್ಪ ಕಾಲ ಕಳೆಯೋಣ ಅಂತ ಬಂದೆ. ಆದ್ರೆ ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ ಮನ್ಸಿಗೆ ನೋವು ಮಾಡ್ತಿದ್ಯಲ್ಲ. ಇರ್ಲಿ, ಪರವಾಗಿಲ್ಲ, ಓದ್ಕೋತೀನಿ. ಯವ್ವ, ರಾಣಿ ಅಂತ ಹೆಸರಿಟ್ಕೊಂಡಿರೋದು ನೀನ್ ಮಾಡ್ಬೇಕಿಗಿರೋ ಡವ್ವೆಲ್ಲನೇ ಇವಳೇ ಮಾಡ್ತಾವಳಮ್ಮಿ. ದೊಡ್ಡ ಡೌರಾಣಿ ಕಣೆ ನೀನು. ಒಬ್ಬೊಬ್ಬ ಈ ವಯಸ್ಸಿಗೆ ಎಷ್ಟು ನಾಟಕ ಆಡ್ತಾವಳೆ ಅಂದ್ರೆ ಇನ್ ನನ್ನ ವಯಸ್ಸಿಗೆ ಬಂದ್ರೆ ಇಡೀ ಊರ್ನೇ ಹಾಳು ಮಾಡ್ಬಿಡ್ತಾಳ ಅಷ್ಟೇಯ. ಶಿವಣ್ಣನ್ ತಂಗಿರಲ್ಲಿ ಇವಳು ಒಬ್ಳು. ಹೊಸಿ ನೋಡ್ಕೊಂಡ್ ಮಾತಾಡ್ ಮಂಜಿ. ಊರಿನ ಜನ ಅಲ್ಲ ಶಿವಣ್ಣನ್ ತಂಗಿರು ಅಂದ್ರೆ ಸಪ್ರೇಟ್ ಆಗಿ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರಮ್ಮ. ಯವ್ವ, ಏನೋ ಹೇಳ್ಬಾರ್ದಿತ್ತು, ಹೇಳ್ಬಿಟ್ಟೆ, ತಪ್ಪಾಗೋಯ್ತು. ಹಂಗ್ ಬರ್ಬೇಕು ದಾರಿಗೆ. ಮತ್ತೆ ರಶ್ಮಿ, ನಿನ್ ಗಂಡ ತಪ್ಪಾಯ್ತು. ನಿಮ್ ಹುಡ್ಗ ಏನಂದ್ರು? ಹೋಗ, ನಂಗೆ ನಾಚಿಕೆ ಆಗತ್ತೆ. ಅಯ್ಯ, ನಿನ್ ಗಂಡ ಅಂದದಕ್ ನಾಚಿಕೆ ಆಯ್ತದ ಇಲ್ಲ ನಿಮ್ ಹುಡ್ಗ ಅಂದದಕ್ ನಾಚಿಕೆ ಆಯ್ತದ? ಏನೇನೋ ಹೇಳ್ತಾಳೆ ನೋಡಕ್ಕ. ಮಂಜಿ, ಸುಮ್ಮನೆ ಅವನ ಗೋಳ ಹಾಕೋಬೇಡ ಕಣೆ. ಅಯ್ಯ, ಗೋಳಿ ಕತ್ತಿಲ್ಲ ಕಣಮ್ಮಿ. ನಾನ್ ಸುಮಾರು ಕಡೆ ನೋಡಿವ್ನಿ. ಮದ್ವೆ ಫಿಕ್ಸ್ ಆದ್ಮೇಲೆ ಗಂಡು ಹೆಣ್ಣು 1 ನಿಮಿಷನೂ ಫೋನ್ ಬಿಟ್ಟಿರಕ್ಕಿಲ್ಲ. ಆದ್ರೆ ಇಲ್ಲಿ ಒಂದ್ಕಿತನು ಇವ್ರ ಹುಡ್ಗ ಫೋನ್ ಮಾಡಿದ್ ನೋಡ್ಲೇ ಇಲ್ವಲ್ಲ. ಅದಕ್ಕೆ ಏನೋ ಒಂಥರ ಅನುಮಾನ. ಅದ್ರಾಗ ಏನ್ ಅನುಮಾನ ಐತೆ ಮಂಜಿ? ಪಾಪ ಅವ್ರು ಮೊದ್ಲೇ ಕೆಲ್ಸಗಳು ಜಾಸ್ತಿ, ಅದ್ರ ಮಧ್ಯೆ ಮದ್ವೆ ಬೇರೆ, ಅದಕ್ಕೆ ಫೋನ್ ಮಾಡಿರಕ್ಕಿಲ್ಲಪ್ಪ. ಆದ್ರೂವೆ ಮದ್ವೆ ಆಗೋ ಹೆಣ್ಗೆ ಒಂದ್ಕಿತನಾದ್ರೂ ಫೋನ್ ಮಾಡಿ ಹೆಂಗಿದ್ಯಾ ಅಂತ ವಿಚಾರ್ಸಕ್ ಆಗದೆ ಇರೋಷ್ಟು ಬಿಜಿನ. ನೀವೇ ಯೋಚನೆ ಮಾಡ್ರವ. ಅದು ಹಾಗಲ್ಲ ಮಂಜಿ, ಅವ್ರು ಸ್ವಲ್ಪ ಸಂಸ್ಕಾರವಂತ ಜನರು. ಮದುವೆ ಆಗೋವರೆಗೂ ಸಂಪರ್ಕ ಬೇಡ ಅಂತ ಸುಮ್ಮನಿರ್ಬೋದು. ಸುಮ್ಕಿರಮ್ಮಿ, ನೀನೊಳ್ಳೆ ಯಾವ ಕಾಲದಲ್ಲಿದ್ಯಾ? ಇದೇನು ಅಡ್ಗುಲಜ್ಜಿ ಕಾಲ ಕೆಟ್ಟೋಯ್ತಾ? ಆಡೋ ಮಕ್ಳೆಲ್ಲ ಫೋನ್ ಇಟ್ಕೊಂಡು ಬೇಬಿ ಬೇಬಿ ಅಂತಾರೆ. ಅದಲ್ದೆ ಇವರು ಸಿಟಿಲಿ ಹೋದವ್ರೆ ಸಾಫ್ಟ್ವೇರು ಅಂತೀರಿ. ಮಾತಾಡಕ್ ಐಕಿಲ್ವಾ? ಮಾತಾಡಕ್ಕಾಗಲ್ಲ ಅಂತ ಹೇಳಕ್ಕಾರು ಒಂದು ಫೋನ್ ಮಾಡ್ಬೋದಿತ್ತಲ್ವಾ? ಏನೋ ನಮ್ಗ್ಯಾಕೆ, ಏನಾರು ಅಲ್ಲಿ ಬಿಡಿ. ಇದೇ ನಿಮ್ ಶಬ್ದ ಬತ್ತೈತೆ. ದುಡ್ಡು ಅದು ಏಟೊಂದು ರೀ. ಏನ್ರಿ ಇದು? ಹಾಲ್ಕೋವಾ ಬೇಕಾ? ನಾನು ದುಡ್ಡು ಎಣಿಸ್ತಾ ಇರೋದನ್ನು ನೋಡಿಯು ಇದೇನು ಅಂತ ಕೇಳ್ತಾ ಇದೆಯಲ್ಲ. ಲೆಕ್ಕ ಎಲ್ಲ ಕೆಡಿಸ್ಬಿಟ್ಲು. ಮತ್ತೆ ಹೊಸದಾಗಿ ಎಣಿಸ್ಬೇಕು ಇವಾಗ. ಒಂದು 10-20 ಕಮ್ಮಿ ಆದ್ರೆ ಏನು ಪರವಾಗಿಲ್ಲ ಅಲ್ಲ. ನಾನು ಆಸ್ತಿಲಿ ಪಾಲ್ ಕೇಳಿದೆ ಅಂತ ಈಟೊಂದು ದುಡ್ಡು ತಂದು ಈಗಲೇ ಎಣಿಸ್ತಾ ಇದ್ದೀರಲ್ಲ, ಇದು ಖುಷಿಯಾದ ವಿಷಯ. ಅಂದರೆ ಇದೇ ದುಡ್ಡನ್ನ ನಾನು ಜಗಳ ಆಡೋಕ್ಕೂ ಮುಂಚೆನೇ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಸರಿ, ನಾನೊಂದ್ಸಲ ಎಣಿಸ್ತೀನಿ. ದೂರ ದೂರ ನಿಂತ್ಕೊ. ನೀನು ನಿನ್ನ ಮಗ ಇಬ್ರು ಹೊರಗೋಗಿ ನೊಣ ಎಣಿಸಿ, ಹಣ ಎಣ್ಸಕ್ ಬರಬೇಡಿ. ದುಡ್ಡು. ಓ ಮೈ ಫಾದರ್ ಇಂಡಿಯಾ, ಐ ಲವ್ ಯು.
ನಂಗೆ ಗೊತ್ತು ಕಣಪ್ಪಯ್ಯ, ನೀನು ಎಷ್ಟೇ ನನಗೆ ಕ್ಯಾಕರ್ಸಿ ತುಪುಕ್ ಅಂತ ಹೋಗಿದ್ರು ಒರ್ಸ್ಕೊಳಕ್ ಖರ್ಚೀಫು ಕೊಡ್ತೀಯ ಅಂತ. ಅಲ್ಲ, ಮಗ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟೆಲ್ಲ ಲಕ್ಷ ದುಡ್ಡು ತಂದು ಎಣಿಸ್ತಾ ಇದ್ಯಾ. ಆದರೆ ನಾನು ನಿನ್ನ ಮೇಲೆ ಕೋಪಕ್ಕೆ ಹಿಟ್ಲರು, ಬಾಣ್ಲಿ, ಹಿರಣ್ಯಕಶಿಪು ಅಂತೆಲ್ಲ ಬೈಕತ್ತಾ ಇದ್ದೆ. ಐ ಆಮ್ ರಿಯಲಿ ಸಾರಿ ಡ್ಯಾಡಿ. ಎನ್ ಮೇಲಿನ ತಂದೆಯೇ ನನ್ನ ಪಾಲಿನ ದೇವರು. ಓ, ನಾನು ದ್ಯಾವತೆ ಕಣವ. ನಿಮ್ಮಿಬ್ರಿಗೂ ಒಂದು ದೇವಸ್ಥಾನ ಕಟ್ಸಿ ಆ ದೇವಸ್ಥಾನಕ್ಕೆ ಪೂಜಾರಿ ಆಗಿ ಸಿಟಿಯಿಂದ ಸಾಮ್ರಾಣಿ ತರ ಹೊಗೆ ಹಾಕ್ಸಿ ನಿಮ್ಮಿಬ್ರಿಗೂ ಪೂಜೆ ಮಾಡ್ತೀನಿ. ಲೀಲಾ ಲೀಲಾ ಲೀಲಾ, ಥು, ಎಂಥ ಮಗನಿಗೆ ಜನ್ಮ ಕೊಟ್ಟಿಯ ನೀನು. ಈ ನನ್ನ ಮಗ ನಾವಿಬ್ರು ಬದುಕಿರುವಾಗಲೇ ನಮ್ಗೆ ಹೊಗೆ ಹಾಕ್ಸ್ತಾನೆ ಕಣೆ. ಈ ದುಡ್ಡು ನಿಮ್ಗಲ್ಲ, ಶಿವುಗೆ. ದಣಿ ಭಾರತವನು ಶಿವನು ಮದುವೆ ಕಾಲ್ ಕೊಡಕ್ಕೆ ಬತ್ತಾವ್ರೆ. ಏನು ರಮ್ಮಿ, ಖುಷಿ ಜೋರಾಗಿದೆ ನಿಮ್ಮದು. ಅಲ್ಪನ ಮುಂದೆ ಹಲ್ ಕಿರಿಬಾರ್ದು, ದುಷ್ಟರ ಮುಂದೆ ಕಾಲ್ ಕೆರಿಬಾರ್ದು ಅಲ್ವಾ? ಗಂಡನ ಮುಂದೆ ಸತ್ತವ್ರ ಥರ ಇರ್ತೀರ, ಓಡೋಗಿರೋ ಮಗಳು ಅಳಿಯ ಬಂದರೆ ಹಲ್ ಕಿರಿತೀರ. ಪರಶು, ಇವರಿಬ್ಬರನ್ನು ನಂಬೋ ಹಾಗಿಲ್ಲ. ಇವ್ರನ್ನ ನಂಬೋದು ಬರ್ತಿರೋ ಪಾರ್ವತಿ ಇದಳಲ್ಲ, ಅವಳನ್ನ ನಂಬಕ್ಕಾಗಲ್ಲ. ಇವರಿಬ್ಬರು ಯಾವುದೇ ಕಾರಣಕ್ಕೂ ಆ ಪಾರ್ವತಿ ಶಿವನ ಜೊತೆ ಸೇರಬಾರ್ದು. ಇವ್ರ ಮೇಲೆ ಕಣ್ಣಿಟ್ಟಿರು. ನೀನೇನು ತಲೆ ಕೆಡ್ಸ್ಕೊಬೇಡಪ್ಪಯ್ಯ. ನನ್ನ ಹೆತ್ತವ್ರೆ ತುತ್ತಿಕ್ಕವ್ರೆ ಅಂತ ಅಯ್ಯೋ ಪಾಪ ಅನ್ನೋ ಕೆಟ್ಟ ಆಲೋಚನೆನೂ ನನ್ನ ತಲೆಯಲ್ಲಿ ಬರೋಕ್ಕಿಲ್ಲ. ಆಡಿ ತಪ್ಪಬಾರ್ದು, ಓಡಿ ಹೋಗಿ ಸಿಕ್ಕಬಾರ್ದು. ಇವರೇನಾದರೂ ರಶ್ಮಿ ಮದುವೆಯಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದೀವೋ ಆ ವಿಷಯನ ಇವರು ಸಣ್ಣ ಸುಳುವು ಆ ಪಾರ್ವತಿ ಕೊಟ್ಟರು ಸಾಕು, ಅವಳು ನಮ್ಮ ಬುಡಕ್ಕೆ ಬರ್ತಾಳೆ. ನಾವು ಹುಷಾರಾಗಿರಬೇಕು ಪರಶು. ಬಾಶು, ಮಾವ ಅತ್ತೆ ಕಾರ್ಡ್ ಕೊಡುಮ ಅಂತ ಬಂದೋ. ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಮಾವ ಮೊದಲನೇ ಪತ್ರಿಕೆನ ನಿಮ್ಗೆ ಕೊಡುಮ ಅಂತ ಬಂದೋ. ಸಂತೋಷ. ಮಾರಿಗುಡಿ ಅಂತಿದ್ದಂಗೆ ಮೊದಲನೇ ಹೆಸರು ವೀರಭದ್ರ ಅಂತ ತಾನೇ ಬರುತ್ತೆ. ಒಳ್ಳೇದಕ್ಕೋ ಕೆಟ್ಟದಕ್ಕೋ ಚೆನ್ನಾಗಿ ಹೇಳಬೇಕು ಅಲ್ವಾ ಅಪ್ಪ? ಎಲ್ಲನ ಉಂಟ ಪಾರು. ನಮ್ಮ ಮಾವ ಅಂದರೆ ಒಳ್ಳೇದು ಮಾಡೋದ್ರಾಗೆ ಕರ್ಣ. ಹೌದೌದೌದೌದೌದು, ಕರ್ಣಂಗೆ ಕವಚ ಇತ್ತು. ಆದರೆ ನಮ್ಮಪ್ಪನಿಗೆ ನನ್ನ ಗಂಡನೇ ಕವಚ. ನಮ್ಮಪ್ಪನ ಜೊತೆ ನನ್ನ ಗಂಡ ಇರೋವರೆಗೂ ಮಾತ್ರ ನಮ್ಮಪ್ಪನಿಗೆ ಯಾರು ಏನೂ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಪಾರು ಮುಂದೆ ಕೇಳಬೇಡ ಪಾರು. ನನ್ನ ಕೊನೆ ಉಸಿರಿರೋ ಗಂಟ ನನ್ನ ಮಾವನ ಜೊತೆಗೆ ನಿಂತಿರ್ತೀನಿ. ನೋಡಿದ್ರಪ್ಪ, ನನ್ನ ಗಂಡಂಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಗೌರವ ಇದೆ ಅಂತ. ಆ ಪ್ರೀತಿನ ನೀವು ಅವ್ರಿಗೆ ವಾಪಸ್ ಕೊಡಲೇಬೇಕಪ್ಪ. ಯಾವಾಗ ಕೊಡ್ತೀರಾ ಅಲ್ವೇನೋ ಅಣ್ಣ? ಹಾಂ, ಕೊಡೋಣ, ಸರಿಯಾಗಿ ಕೊಡೋಣ. ಹಾಯ್, ಅದೇನು ಕೊಡ್ತೀಯೋ ಏನೋ, ಒಂದಿನಕ್ಕೂ ನನ್ನ ಭಾವ ಅಂತ ಕರೆದು ಮಾತಾಡಿಸಿಲ್ಲ, ಜೊತೆ ಕೂತು ಊಟ ಮಾಡಿಲ್ಲ. ಇದೇನೇನೋ ಪ್ರೀತಿ ಅಂದರೆ? ಅಮ್ಮ, ನೀವಾದರೂ ಹೇಳ್ಬಾರ್ದ ಅವನಿಗೆ? ಪಾರು, ಸುಮ್ಮನೆ ಇರೇ. ಶಿವು, ಪಾರು, ಸ್ವಲ್ಪ ಕಾಫಿ ಮಾಡ್ಕೊಂಬರ್ತೀವಿ. ಅಮ್ಮ ಇರಮ್ಮ, ನಾನು ಬರ್ತೀನಿ.
ಏನು ಸಮಾಚಾರ? ನಾನು ನೋಡ್ತಾನೆ ಇದ್ದೀನಿ, ಆಗ್ಲಿಂದ ನೀವಿಬ್ರು ತುಂಬ ಡಲ್ ಆಗಿದ್ದೀರಲ್ಲ. ಅಮ್ಮ, ಲೈಫಲ್ಲಿ ಜೋಶ್ ಇರಬೇಕು. ಪಾರು, ಆ ವಿಷಯ ಅಲ್ಲ ಬಿಡು. ಮೊದಲು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಹೇಳಮ್ಮ. ಶಿವು ನಿನ್ನ ಹತ್ರ ಏನೂ ಹೇಳಲಿಲ್ವಾ? ಯಾವುದ್ರ ಬಗ್ಗೆ? ಅದೇ ಕಾಣಿಕೆಗೆ ಅಂತ ಅಕ್ಕ 500 ರೂಪಾಯಿ ನೋಟ್ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ಕಣೆ. ಓ ಅದಾ, ದೇವಸ್ಥಾನಕ್ಕೆ ಹೋಗಿದ್ವಮ್ಮ. ಆಗ ಮಾವ ಕಾಣಿಕೆ ಹಾಕಿದ್ರು. ನೀವು ಕೊಟ್ಟಿದ್ದ ಕಾಣಿಕೆನೂ ಹಾಕಿದ್ರು, ನಿಮ್ಮ ಗಂಡ ಕೊಟ್ಟಿದ್ದ ಕಾಣಿಕೆನೂ ಹಾಕಿದ್ರು. ನೋಟನ್ನು ಕಣ್ಣಿಗೆ ಹೊತ್ಕೊಳ್ಳಿಲ್ವಾ? ಹಾಗೆ ಹಾಕ್ಬಿಟ್ನಾ? ಅಯ್ಯೋ, ಕಣ್ಣಿಗೆ ಹೊತ್ಕೊಂಡೆ ಹಾಕಿದ್ರಮ್ಮ. ಆದರೆ ಆ ನೋಟಲ್ಲಿ ಏನೋ ಬರ್ತಂಗೆ ಕಾಣಿಸ್ತು. ಆಮೇಲೆ ಅಷ್ಟರಲ್ಲಿ ಮಾವ ಹುಂಡಿಗೆ ಹಾಕ್ಬಿಟ್ರು. ಪಾರು, ನಿನ್ನ ಹತ್ರ ಒಂದು ವಿಷಯ ಹೇಳ್ತೀನಿ, ಸ್ವಲ್ಪ ಸಮಾಧಾನದಿಂದ ಕೇಳಾಯ್ತಾ? ಆಯ್ತಮ್ಮ. ರಶ್ಮಿ ಬರೋ ಮತ್ತೆ ಏನು ಸಮಾಚಾರ? ಮದುವೆ ಕೆಲಸ ಎಲ್ಲ ಹೆಂಗೈತೈತೆ ಅಮ್ಮ? ಆಯ್ತಾ ಕಾಫಿ? ಇಲ್ಲ ಇನ್ನೂ ಕುದೀತೈತಾ? ಓಹೋ, ಏನೋ ಅಣ್ಣ, ನೀನು ಅಡುಗೆ ಮನೆವರೆಗೂ ಬಂದ್ಬಿಟ್ಟಿದ್ಯಾ? ಯಾಕೆ ಪಾರು, ಬರಬೇಡ್ದೆ? ನಮ್ಮನೆ ಅಲ್ವೇ? ಅಯ್ಯೋ, ಇದು ನಿನ್ನ ಮನೆನೇ ಕಣೋ. ನಾನೇನು ಆಸ್ತಿಲಿ ಅರ್ಧ ಭಾಗ ಬೇಕು, ನಂದು ಅರ್ಧ ಪಾಲಿದೆ ಅಂತ ಕೇಳ್ತೀನಿ ಅಂತ ಅಂದ್ಕೊಂಡ್ಯಾ? ಬೇಡಪ್ಪ, ನನ್ನ ಗಂಡನ ಹತ್ರನೇ ಸುಮಾರು ಆಸ್ತಿ ಇದೆ, ಅದೇ ಸಾಕು ನನಗೆ, ಅಲ್ವಾ ಅಮ್ಮ? ನಾವು ತುಂಬ ರಿಚ್ಚು ಕಣೋ, ಇದೆಲ್ಲ ಒಂಥರ ಜುಜುಬಿ ನನಗೆ. ಪರವಾಗಿಲ್ಲ ಪಾರು, ಮಾತನ್ನ ಚೆನ್ನಾಗೇ ಕಲ್ತಿದ್ದಿ. ಹ್ಞೂ, ಮತ್ತೆ ಮೆಡಿಕಲ್ ಕಲಿಯೋದಕ್ಕಿಂತ ಮಾತು ಕಲಿಯೋದೇ ಸಿಕ್ಕಾಪಡೆ ಕಷ್ಟ ಆಗೋಯ್ತು ಕಣೋ ಅಣ್ಣ. ಒಬ್ಬೊಬ್ಬರು ಬಣ್ಣ ಏನು, ಯಾವಾಗ ಬದಲಾಗುತ್ತೆ, ಯಾವಾಗ ಬಯಲಾಗುತ್ತೆ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಬಂದೆ ನೋಡು. ನನಗೊಂದು ಅರ್ಥ ಆಗ್ತಿಲ್ಲ ಕಣೋ ಅಣ್ಣ. ಗಂಡು ಮಕ್ಕಳು ಅಡುಗೆ ಮನೆಗೆ ಬರೋದು ತಪ್ಪು ಅಂತ ಅಂದ್ಕೊಂಡಿರೋ ನೀನು ಅಡುಗೆ ಮನೆಗೆ ಬಂದಿದೆಯಲ್ಲ, ಅದಕ್ಕೆ ಡೌಟ್ ಆಯಿತು, ಕೇಳಿದೆ. ತಂಗಿ ಬಂದವಳೆ ಅಂತ ಬನ್ನಪ್ಪ, ತೆಪ್ಪೆ ಯಾಕೆ? ಶಿವ ಮಾತ್ರ ತಂಗಿರನ್ನ ಇಷ್ಟಪಡ್ಬೇಕೆ? ಅವನು ಮಾತ್ರ ಚೆನ್ನಾಗಿ ನೋಡ್ಕೋಬೇಕೆ? ನನ್ನ ಗಂಡನ ಬುದ್ಧಿಲಿ ನಿಂಗೆ 1% ಬಂದರು ನಿನ್ನ ಜೀವನ ಪಾವನ ಆಗೋಗುತ್ತೆ ಕಣೋ. ಹೌದೌದು ಬಿಡು, ಇನ್ನೊಂದಷ್ಟು ದಿನದಲ್ಲೇ ಶಿವ ಜೀವನ ಪಾವನ ಅಲ್ವೇನಮ್ಮ? ಶಿವುಗ ಆಹಾ, ಊರಿಗೆ ಉಪ್ಕಾರಿಯಾಗಿ ಮನೆಗೆ ಹೆಮ್ಮಾರಿಯಾಗ ಹೊರಟಿದ್ದೀರಾ? ಮಗ ಜೀವನದಲ್ಲಿ ಸೆಟ್ಲ್ ಆಗಬೇಕು ಅಂತ ಬಿಸ್ನೆಸ್ ಮಾಡಕ್ ದುಡ್ಡು ಕೇಳಿದ್ರೆ ಕೊಡಕ್ಕಾಗಕ್ಕಿಲ್ಲ, ಶಿವಕ್ಕೆ ಕೊಡಬೇಕು ಅನ್ಸ್ತೈತೆ ಅಲ್ವಾ? ಇದು ನನ್ನ ಸ್ವಂತ ದುಡ್ಡಲ್ವೇ? ಶಿವು ತನ್ನ ತಂಗಿ ಮದುವೆಗೆ ಅಂತ ಯಾರಿಗೂ ಗೊತ್ತಿಲ್ದಂಗೆ ಸಾಲ ಮಾಡಿರೋ ದುಡ್ಡಿದು. ನಾನು ಆ ದುಡ್ಡನ್ನ ಈಸ್ಕೊಂಡು ಬಂದಿದ್ದೀನಿ, ಅವನಿಗೆ ಕೊಡಬೇಕು. ಅಲ್ಲಿ ಅಣ್ಣ ತಂಗಿ ಮದುವೆ ಮಾಡೋಕ್ಕೋಸ್ಕರ ಸಾಲ ಮಾಡವನೆ. ಇನ್ನು ಅಪ್ಪ ಮಗನ ಜೀವನಕ್ಕೆ ಏನ್ ಮಾಡ್ಬೇಕು ಅಂತ ಶಿವಣ್ಣನ ನೋಡಿ ಕಲಿ, ಬುದ್ಧಿನಾರ ಬರ್ಲಿ. ಲೈ, ಮೂರು ಬಿಟ್ಟಿರೋ ಮಾಟಗಾರ ನನ್ನ ಮಗನೇ, ನನ್ಗೆ ಬುದ್ಧಿ ಕಲ್ತ್ಕೊಂತೀಯ? ನೀನ್ ಮಾತ್ರ ನನಗೆ ಚಿಕ್ಕ ವಯಸ್ಸಿಂದ ಅವ್ನ್ ನೋಡ್ಕಲಿ ಇವ್ನ್ ನೋಡ್ಕಲಿ ಅಂತಿದ್ದೆ. ಈಗ ಅದೇ ಮಾತು ನಾನ್ ನಿನಗೆ ಹೇಳ್ಬೇಕಾರೆ ಚುರಂದೋಯ್ತಾ? ಲೈ, ನಮ್ಮ ಶಿವು ತಂಗಿ ಮದುವೆಗೋಸ್ಕರ ಸಾಲ ಮಾಡೋನು, ನೀನು ಯಾವ ಸಾರ್ಥಕಕ್ಕೆ ದುಡ್ಡು ಕೇಳ್ತಾ ಇದೀಯಾ? ಜಿಮ್ಗೆ ಹೋಗ್ತಾನಂತೆ, ಜಿಮ್. ಹಂಡೆಗಟ್ಲೆ ತಿನ್ನೋದು, ಜಿಮ್ಗೆ ಹೋಗಿ ಕಬ್ಬಣ ಹೊರೋದು. ಅದ್ರ ಬದಲು APMCಗೆ ಹೋಗ್ಲಾ, ಮೂಟೆ ಹೊರು, ದುಡ್ಡಾದ್ರೂ ಬರ್ತದೆ. ಇದರಲ್ಲಿ ನಾನು ನಿನಗೆ ಒಂದು ನಯಾ ಪೈಸೆನೂ ಕೊಡಲ್ಲ. ಆಸ್ತಿಲಿ ಪಾಲ್ ಕೇಳಿವ್ನಿ, ನೆನ್ಪಿರ್ಲಿ. ಲೇ, ಶತ್ರು ಎದುರುಗಡೆಗೆ ಬಂದು ಹಿಡ್ಕೊಂಡು ಬಂದ್ರು ಹೆದರ್ಕೊಳ್ಳದೆ ಎದೆ ಕೊಟ್ಟು ಹೋರಾಡಿರೋ ಸೈನಿಕ ನಾನು. ಇನ್ನು ನಿನ್ನ ಬೆದರಿಕೆಗೆ ಹೆದರ್ಕತೀನ? ವಾಗಲೇ ಈಗೇನು ನೀನ್ ನಂಗೆ ದುಡ್ಡು ಕೊಡಲ್ಲ? ಏನು ಕದ್ದು ಬಿಟ್ಟು ತಂದಿದ್ದೀನ ದುಡ್ಡನ್ನ ನೀನು ಕೇಳ್ದಂಗೆಲ್ಲ ಕೊಡಕ್ಕೆ? ಹಂಗ ಸರಿ ಆಯ್ತು, ನಾನು ದುಡ್ಡು ಕದ್ದಾದ್ರೂ ಸರಿ ಜಿಮ್ ಓಪನ್ ಮಾಡೇ ಮಾಡ್ತೀನಿ. ಅದು ನೀನ್ ನೋಡ್ತೀಯ. ಬಿಡ್ತೋನು, ಹಂಗೆಲ್ಲ ಮಾತಾಡ್ಬಾರ್ದು ಕಣಪ್ಪ. ಸುಮ್ಕಿರವ ನೀನು. ಎನ್ನಿ ಅಪ್ಪಂತ ನನಗೆ ಹೇಗಕ್ಕಾಗಲ್ಲ. ಇನ್ನೇನಿದ್ರು ಕಾಸು ಕದಿಯದೆ, ಜಿಮ್ ಓಪನ್ ಮಾಡದೆ. ನಾನ್ ದುಡ್ಡು ಕೇಳಿದ್ರೆ ಕಾಸನ್ನ ಕತ್ಕೊಬತ್ತೀನ ಅಂತ ಹೇಳ್ತೀಯಾ?
ನೋಡ್ತಾ ಇರ ಏನು ಮಾಡ್ತೀನಿ ಅಂತ. ಇವು ಮದುವೆ ತಯಾರಿ ಜೋರಾಗೆ ನಡೆದಿದೆ. ಗಂಡವ್ರಿಗೆ ಏನೇನು ಕೊಡ್ತಿದೀಯಾ, ಗಂಡಿಗೆ ಏನೇನು ಹಾಕ್ತಿದೀಯಾ? ಅದು ಮಾವ ಬಾರುಗೆ ನಾನು ಗೊತ್ತಾಗ್ಬಿಟ್ರೆ ಕಷ್ಟ. ಮಾವ ಪಾಪ ಅವ್ರೇನು ಕೇಳಲೇ ಇಲ್ಲ ಮಾವ. ಆದರೂ ಅವಳನ್ನ ಹಾಗೆ ಖಾಲಿ ಕೈಯಲ್ಲಿ ಕಳ್ಸೋಕ್ಕಾಯ್ತದ? ಅದಕ್ಕೆ ನಾನೊಂಚೂರು ಒಡವೆ ಹಾಕ್ತೀವಿ. ಗಂಡಿಗೆ ಸರ ಉಂಗುರ, ಹೆಣ್ಣಿಗೆ ತಾಳಿ ಸರ ಉಂಗುರ, ಆಮ್ಯಾಕೆ ಒಂದು ನೆಕ್ಲೆಸು ಆಟೆಯ. ಪರವಾಗಿಲ್ಲ ಕಣೋ, ನೀನು ಜೋರಾಗೆ ಮಾಡ್ತಿದೀಯಾ. ಒಳ್ಳೇದು ಒಳ್ಳೇದು. ಅಂಥ ಸಂಬಂಧ ಸಿಕ್ಕರೆ ಕಣ್ಣು ಮುಚ್ಕೊಂಡು ಮಾಡ್ಬೋದು ಅಲ್ವಾ? ಕಣ್ ಮಾವ, ಅದಕ್ಕೆ ಉಸಿರುಗಟ್ಟಿದ್ರು ಪರವಾಗಿಲ್ಲ ಅಂತ ಎಲ್ಲ ಮಾಡ್ತೀವಿ. ನೀನು ಉಸಿರು ಕಟ್ಸೋದಕ್ಕೆ ನಾವಿದ್ದೀವಲ್ಲೋ ಶಿವು. ಅಯ್ಯಯ್ಯೋ, ಏನು ನೀವು ಆಗ್ಲಿಂದ ನಿಂತೇ ಇದ್ದೀರಾ? ಇದು ನಿಮ್ಮನೇನೆ ತಾನೆ? ಯಾಕಪ್ಪ ಮನೆಗೆ ಬಂದವ್ರಿಗೆ ಕೂತ್ಕೊಳ್ಳಿ ಅಂತ ಹೇಳೋ ಶೌಚನ್ಯನೂ ಇಲ್ವಾ ನಿಮಗೆ? ಇಲ್ಲ ಕಣವ್ವ, ಶಿವಣ್ಣ ಬಂದಟ್ಕೆನೆ ಕೂತ್ಕೊಳ್ಳೋ ಅಂತ ದೋಣ್ಗಳು ಹೇಳ್ತಾ ಇದ್ರು. ಬೇಡ ಪರವಾಗಿಲ್ಲ ಮಾವ ಅಂತಿದ್ದ ಅಲ್ವಾ ಶಿವ? ಪಾರು, ಅವ್ರ ಪಾಪ ಏಟೊಂದು ಹೇಳಿದ್ರು, ನಾನೇ ಕುಂತ್ಕೊಂಡಿಲ್ಲ. ಈ ಪಾರು ಇಲ್ಲದೆ ಇದ್ದಾಗ ಅದೇನೇನು ನಡೀತಿತ್ತೋ ನನಗೆ ಗೊತ್ತಿಲ್ಲ. ಆದರೆ ಈಗ ನನ್ನ ಗಂಡನ ಜೀವನದಲ್ಲಿ ನಾನು ಬಂದಿದ್ದೀನಲ್ಲ, ಇನ್ಮೇಲೆ ಏನು ಬೇಕೋ ಎಲ್ಲ ನಾನೇ ಕೊಡಿಸ್ತೀನಿ ಅಲ್ವೇನ್ರಿ? ಸುಮ್ಕಿರು. ಏನಮ್ಮ ನೀವು ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಮನೆಗೆ ಬಂದಿರೋ ಅತಿಥಿಗಳಿಗೆ ಮೊದಲು ಕೊಡಬೇಕು ಅಂತ ಗೊತ್ತಾಗಲ್ವಾ? ತಗೊಳ್ರಿ ತಗೊಳ್ರಿ. ಅಪ್ಪ ತಗೊಳ್ಳಿ, ಬಿಸಿ ಇರುವಾಗಲೇ ಕುಡಿದ್ಬಿಡಿ, ತಣ್ಣಗಾಗೋಗುತ್ತೆ. ಮಾವ, ನೀವೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ಬೇಕು. ನನ್ನ ತಂಗಿರಲ್ಲಿ ನಡೀತಿರೋ ಮೊದಲನೇ ಮದುವೆ ಇದು. ಶಿವು, ನೀವು ಬೋರೋಕ್ಕಿಂತ ಮೊದಲು ದೋಣ್ಗಳು ಇದೇ ವಿಚಾರ ಮಾತಾಡ್ತಾ ಇದ್ರು. ನಮ್ಮ ಶಿವು ಮನೆ ಮದುವೆ ನಾವು ಮೊದಲೇ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಹೇಳಿರ್ಬೋದು. ಯಾಕಂದರೆ ನಮ್ಮ ಅಪ್ಪನ ಮನಸ್ಸು ತುಂಬ ವಿಶಾಲ. ಅದರಲ್ಲೂ ನಮ್ಮ ಅಣ್ಣನ ಮನಸ್ಸು ಅಂತೂ ಅಬ್ಬಾಬಾಬಾಬಾಬಾ ಅಪ್ಪನಿಗಿಂತ ವಿಶಾಲ. ಅದರಲ್ಲಿ ಏನೇನಿದೆ ಅಂತ ಹುಡ್ಕೋದಕ್ಕೆ ಟೈಮ್ ಬೇಕಾಗತ್ತೆ. ಆದರೆ ನಾನು ಗೊತ್ತಲ್ಲ ಪಾರು, ಬೇಗ ಹುಡುಕ್ಬಿಡ್ತೀನಿ ಅಲ್ವಾಪ? ಬನ್ರಿ, ಅಪ್ಪನಿಗೆ ಕಾರ್ಡ್ ಕೊಡೋಣ. ಸರಿ ಬರ ಬಾ. ನಮ್ಮನೆ ಮದುವೆ ನೀವು ಖಂಡಿತ ಬರಲೇಬೇಕು. ನಿಮ್ಮ ಆಶೀರ್ವಾದ ತುಂಬ 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 ಮುಖ್ಯ. ಈ ಮಾರಿಗುಡಿ ದೇವರು ವೀರಭದ್ರ ಕೊಡೋ ಆಶೀರ್ವಾದದ ಮುಂದೆ ಆ ಮುಕ್ಕೋಟಿ ದೇವರುಗಳು ಬಂದರು, ಅವರು ಕೊಡೋ ಆಶೀರ್ವಾದ ಏನೂ ಅಲ್ಲ. ಅತ್ತೆ, ಛತ್ರಣ್ಣ, ಪರ್ಸು ಎಲ್ಲರೂ ತಪ್ಪದೆ ಮದುವೆಗೆ ಬರಬೇಕು. ಮದುವೆಗೆ ಬರೋಕ್ಕಾಗಲ್ಲ ಅಂತ ಯಾವ ಬಾಯಲ್ಲಿ ಹೇಳಿದ್ ಸುಶೀಲಾ? ಶಿವು, ಮದ್ವೆಗೆ ನಿಮ್ಮ ಮಾವನೂ ಪರಶು ಇಬ್ಬರು ಬರ್ತಾರೆ. ನಾನು ಅಕ್ಕ ಬರೋಕ್ಕಾಗಲ್ಲಪ್ಪ. ಏನು ಹೇಳ್ತಿದ್ದೀರಾ?
ಯಾಕತ್ತೆ ಮದುವೆಗೆ ಬರೋಕ್ಕಿಲ್ಲ? ಶಿವು ಅದು ಏನು ರಮ್ಮಿ, ಪಾಪ ಶಿವು ಅಷ್ಟೊಂದು ಕೇಳ್ಕೊತಿದ್ದಾನೆ, ಅವನ ಮುಂದೆ ಕಣ್ಣೀರು ಹಾಕ್ಕೊಂಡು ಬರೋಕ್ಕಾಗಲ್ಲ ಅಂತಿದ್ದೀರಲ್ಲ. ಏನು ಹಾಸಿಗೆಯಲ್ಲಿದ್ದವರು ಇವತ್ತೇ ಸತ್ತು ಹೋಗ್ತಾರೇನು? ಇವತ್ತು ಸಾಯೋರು ನಾಳೆ ಸಾಯ್ತಾರೆ, ನಾಳೆ ಸಾಯೋರು ನಾಡದ್ದು ಸಾಯ್ತಾರೆ. ಹಾಗಂತ ಮದುವೆಗೆ ಬರೋಕ್ಕಾಗಲ್ಲ ಅಂತ ಹೇಳಿದ? ನನಗೇನೋ ನೀವಿಬ್ಬರೂ ಸೇರಿ ಶಿವಗೆ ಅನ್ಯಾಯ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಅದೇ ನಿನ್ನ ಹತ್ರ ಹೊಸಿ ಮಾತಾಡ್ದೈತೆ. ಬಾ ಚಿಕ್ಕತ್ತೆ, ನೀನು ಹೊಸಿ ಬಾ.